ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಒಂದು ಮೀನು ಸಾರು ಮಾಡುವಂತಿದ್ದೇನೆ. ಸಿಂಪಲ್ಲಾಗಿ ಒಂದು ಮಾಡುವಂಥದ್ದು ಮೀನು ಸಾರು ಮತ್ತು ಮೀನು ಫ್ರೈ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ 1 kg ಹಾಕುವಷ್ಟು ಮೀನು ತಗೊಂಡಿದ್ದೇನೆ. ಕೊಡ್ಡೆ ಮೀನು, ಕಲ್ಲೂರು ಅಂತಲೂ ಹೇಳ್ತಾರೆ. ಇದನ್ನು ಕಟ್ ಮಾಡಿಕೊಳ್ಳಿ. ಮತ್ತು ನಾನೇನು ಇದನ್ನು ಫ್ರೈ ಮಾಡಿ ತೋರಿಸ್ಕೊಳ್ತಿದ್ದೇನೆ ಸ್ವಲ್ಪ, ಮತ್ತು ಸಾರು ಮಾಡ್ತಿದ್ದೇನೆ. ಈಸಿಯಾಗಿ ಸಿಂಪಲ್ಲಾಗಿ ಬೇಗ ದಿಢೀರ್ ಆಗುವಂಥದ್ದು ಮಾಡಿ ತೋರಿಸೋದು. ಬ್ಯಾಚುಲರ್ಗೆ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ನೋಡೋಣ. ಈಗ ನಾನು ಇದನ್ನು ಕ್ಲೀನ್ ಮಾಡಿಕೊಳ್ಳಿ, ಮೀನನ್ನು ಕಟ್ ಮಾಡಿ. ಈಗ ಒಳ್ಳೆ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಮತ್ತು ಸ್ವಲ್ಪ ಪದಾರ್ಥಗಳು ಇಟ್ಟಿದ್ದೇನೆ. ಇದಕ್ಕೆ ಇದು ಸ್ವಲ್ಪ ಚಪ್ಪೆ ಇರ್ತದೆ, ಕಲ್ಲೂರು ಮೀನು, ಕೊಡ್ಡೆ ಮೀನು. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕಿಕೊಳ್ತಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿರ್ತೇನೆ, ಚಪ್ಪೆ ಆದ ಕಾರಣ. ನಿಮಗೆ ಬೇರೆ ಮೀನು ತಗೊಳ್ಬೋದು ಪದಾರ್ಥ ಮಾಡಲಿಕ್ಕೆ, ಅದಕ್ಕೆ ಉಪ್ಪು ಹಾಕಬೇಕು ಅಂತ ಇಲ್ಲ. ಇದು ಚಪ್ಪೆ ಇರುವ ಕಾರಣ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕಿ ನಾನು ಈಗ ಮಿಕ್ಸ್ ಮಾಡಿರ್ತೇನೆ. ಇಡೋದ್ರಿಂದ ಸ್ವಲ್ಪ ಉಪ್ಪು ಹಿಡಿಯಲಿ ಅಂತ ಹೀಗೆ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಒಳ್ಳೆ ಕಟ್ಟು ಮಾಡಿ ಒಳ್ಳೆ ತೊಳೆದಿಟ್ಟದು, ನಾನು ಉಪ್ಪು ಹಾಕಿ ತೊಳೆದಿಟ್ಟದು. ಇದು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಇನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು. ಈಗ ಮೀನು ಫ್ರೈ ಮಾಡುವ ಅಂತೇಳಿ ಒಂದು ಕಡಿದು ಮಾಡೋದು ತೋರಿಸುವ ಅಂತೇಳಿ, ಸಿಂಪಲ್ಲಾಗಿ ಬೇಗ ಆಗ್ತದೆ, ಟೇಸ್ಟು ಆಗಿರ್ತದೆ. ಅದು ಹೇಗೆ ಮಾಡೋದು ನೋಡೋಣ. ಹೊಟ್ಟೆ ರೀತಿ ಒಂದು 8 ಉದ್ದ ಮೆಣಸು, ಇದು ಕಲರ್ ಇರ್ತದೆ, ಖಾರ ಸ್ವಲ್ಪ ಕಮ್ಮಿ ಇರ್ತದೆ. ಮತ್ತು ಒಂದು 3 ಗೆಡ್ಡೆ ಮೆಣಸು, ಇದು ಖಾರಕ್ಕೆ ಅಂತೇಳಿ. ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಗೆಡ್ಡೆ ಮೆಣಸು ತಗೊಳ್ಬೋದು ಜಾಸ್ತಿ, ನಿಮಗೆ ಖಾರಕ್ಕೆ ತಕ್ಕ. ಒಂದು 5-6-7 ಬೆಳ್ಳುಳ್ಳಿ ಎಸಳು ಹಾಕಿಕೊಳ್ಳಿ. ಮತ್ತು 2 ಪೀಸ್ ತಗೊಂಡಿದ್ದೇನೆ ಶುಂಠಿ. ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ಶುಂಠಿ ಬೆಳ್ಳುಳ್ಳಿ ಎಲ್ಲ. ಒಂದು 5 ಹೆಸಳಾಗುವಷ್ಟು ಸ್ವಲ್ಪ ತಗೊಳ್ಳಿ ಕರಿಬೇವು ಪರಿಮಳಕ್ಕೆ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇದು ಕರಿಮೆಣಸು. ಜೀರಿಗೆ ಹಾಕಿದೆ, ಕರಿಮೆಣಸು ಹಾಕಿದೆ, 1/4 ಟೀ ಸ್ಪೂನ್. ಮತ್ತು ಹುಣಸೆ ಹುಳಿ ಹಾಕಿದ್ದೇನೆ. ನಿಮಗೆ ಬೇಕಾದರೆ ಸ್ವಲ್ಪ ಲಿಂಬೆ ರಸ ಹಾಕಿಕೊಳ್ಬೋದು. ನಾನು ಹುಣಸೆ ಹುಳಿ ಹಾಕಿಕೊಳ್ತಿದ್ದೆ. ಮತ್ತು ಸ್ವಲ್ಪ ಬೇಕಾದರೆ ಲಿಂಬೆ ಹಾಕಿಕೊಳ್ಬೋದು. ಇಲ್ಲ ಲಿಂಬೆ ಬೇಡ ಅಂತ ಹೇಳುವವರು ಮೀನಿಗೆ ತಕ್ಕ ಹುಳಿ ಹಾಕಿಕೊಳ್ಬೋದು. ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿಕೊಳ್ತಿದ್ದೇನೆ. ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗೋದು. ತೆಂಗಿನೆಣ್ಣೆ ಹಾಕೋದ್ರಿಂದ ಇದೊಂದು ಸೀಕ್ರೆಟ್ ಟಿಪ್ಸ್ ಅಂತಂದು ಹೇಳ್ಬೋದು. ತುಂಬ ಟೇಸ್ಟಾಗಿರ್ತದೆ. ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿಕೊಳ್ಳಿ. ಇದೊಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಸಿನ ಹುಡಿ, ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ. ಮತ್ತು ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬೋದು. ಹುಡಿ ಉಪ್ಪು, ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೇನೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಳಿ ಬೇಕಾದರೆ. ತುಂಬ ನೀರು ಮಾಡಲಿಕ್ಕೆ, ತೆಳು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಇದನ್ನು ನೈಸ್ ಆಗುವಾಗೆ ಕಡೀರಿ. ಈಗ ನೋಡಿ ಮಸಾಲೆ ರೆಡಿಯಾಗಿದೆ. ಹೀಗೆ ಸ್ವಲ್ಪ ದಪ್ಪವಾಗಿರಲಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕಡೆದದ್ದು, ತುಂಬ ತೆಳು ಮಾಡಲಿಕ್ಕೆ ಹೋಗೋದು ಬೇಡ. ಈಗ ಒಂದು ತಟ್ಟೆ ತಗೊಂಡಿದ್ದೇನೆ, ಅದಕ್ಕೆ ಹಾಕಿಕೊಳ್ಳಿ. ಮಸಾಲೆ ಹಾಕಿಕೊಳ್ಳಿ. ಯಾವ ಮೀನಿಗೂ ಆಗ್ತದೆ ಈ ಮಸಾಲೆ, ತುಂಬ ಟೇಸ್ಟಾಗಿರ್ತದೆ. ಉಪ್ಪೆಲ್ಲ ಉಂಟ ನೋಡಿಕೊಳ್ಳಿ, ಉಪ್ಪು ಹುಳಿ ಎಲ್ಲ ಸಾಕಂತ ನೋಡಿಕೊಳ್ಳಿ. ಹಾಕಿಕೊಳ್ಬೇಕು. ಈಗ ಮೀನು ಹಾಕಿಕೊಳ್ಳಿ. ನಾನು ರುಚಿ ನೋಡಿದ್ದೇನೆ, ನನಗೆ ಸ್ವಲ್ಪ ಉಪ್ಪು ಬೇಕು. ಹಾಗೆ ಸ್ವಲ್ಪ ಉಪ್ಪು ಮಾತ್ರ ಆ್ಯಡ್ ಮಾಡಿಕೊಳ್ತಿದ್ದೇನೆ. ಹುಳಿ ಎಲ್ಲ ಸಾಕು, ಹುಳಿಯನ್ನು ಆ್ಯಡ್ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಇದೇ ಸಾಕು. ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೆ. ಹೀಗೆ ಒಳಗೆ ಹೋಗುವಾಗ ಎಲ್ಲ ಮಸಾಲೆ ಹಚ್ಚಿಕೊಳ್ಳಿ. ಹೀಗೆ ಎಲ್ಲವನ್ನು ಒಳಗೆ ಹೋಗುವಾಗ ಮಸಾಲೆ ಹಚ್ಚಿಕೊಳ್ಬೇಕು. ನಿಮಗೆ ಬೇಕಾದಾಗ ಈ ಮಸಾಲೆ ಉಳಿತದನ್ನು ಇಟ್ಟುಕೊಳ್ಬೋದು, ಬೇಕಾದಾಗ ಮೀನಿಗೆ ಹಚ್ಚಿಕೊಳ್ಬೋದು. ಹೀಗೆ ಎಲ್ಲ ಮಸಾಲೆ ಹಚ್ಚಿ ಒಳ್ಳೆ ಮಸಾಲೆ ಹಚ್ಚಿದ್ದೇನೆ. ಒಳಗೆ ಹೋಗುವಾಗೆಲ್ಲ 2 ಸೈಡು ಒಳ್ಳೆ ಮಸಾಲೆ ಹಚ್ಚಿಟ್ಟಿದ್ದೇನೆ. ಈಗ
ಮೀನು ಸಾರು ಮಾಡಬೇಕು. ಆವಾಗ ಮಸಾಲೆ ಒಳ್ಳೆ ಹಿಡಿಯಲಿ, ಅಷ್ಟರಲ್ಲಿ ಮೀನು ಸಾರು ಮಾಡು. ಸಣ್ಣ ಒಗ್ಗರಣೆ ಪ್ಯಾನ್ ತಗೊಂಡಿದ್ದೇನೆ, ಅದರಲ್ಲಿ ಸ್ವಲ್ಪ ಉರಿಯುವಂತೇಳಿ ಮೀನು ಸಾರಿಗೆ ಒಂದು 1/4 ಟೀ ಸ್ಪೂನ್ ಹಾಕುವಷ್ಟು ಕರಿಮೆಣಸು, ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ತೀನಿ, ಒಂದು ಅರ್ಧ ಸ್ಪೂನ್ ಹಾಕಿಕೊಳ್ತೀನಿ. ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಹಾಕಿಕೊಳ್ಳಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಮೆಂತೆ ಕೈ ಆಗ್ಬೋದು ಜಾಸ್ತಿ ಹಾಕಿದರೆ ಪರಿಮಳಕ್ಕೆ ಅಂತೇಳಿ. ಇಷ್ಟು ಹಾಕಿ ಸ್ವಲ್ಪ ಹೀಗೆ ಫ್ರೈ ಮಾಡಿಕೊಳ್ಳಿ. ಮತ್ತು ಇದು ನಾನು ಉರಿಯಲಿಕ್ಕೆ ನೋಡುವುದಿಲ್ಲ, ಬೇಗ ದಿಢೀರಾಗುವಂಥದ್ದು. ಸಾಕು, ಸ್ವಲ್ಪ ಸಿಡಿದಿರ ಸಾಕು, ಖರ್ಚು ಹೋಗಿ ಬಿಡಬಾರ್ದು. ಕಡಿಮೆಲ್ಲ ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಇದು ಸಾಕು. ಇದು ಒಂದು ಇದು ತಗೊಂಡಿದ್ದೇನೆ, ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ನೀರುಳ್ಳಿ ಹಾಕಿಕೊಳ್ಳಿ ಕಡಿಯಲಿಕ್ಕೆ ಅಂತೇಳಿ. ಅರ್ಧ ನೀರುಳ್ಳಿ ಹಾಕಿದ ಮೇಲೆ ಸ್ವಲ್ಪ 1 ಕಪ್ ಆಗುವಷ್ಟು ತೆಂಗಿನ ತುರಿ ಒಂದಿಷ್ಟು ತಗೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ. ನಾನು ಮೀನು ಸ್ವಲ್ಪ ಮಾಡ್ತೇನೆ, ಹಾಗೆ 1 ಕಪ್ ಬೇಕಾದರೆ 1 ಕಪ್ಪು ತಗೊಳ್ಬಹುದು, ಮೀನು ಜಾಸ್ತಿ ಇರುವವರು. ಈಗ ತೆಂಗಿನ ತುರಿಯನ್ನು ಹಾಕಿಕೊಳ್ಳಿ. ಹಾಕಿದ ಮೇಲೆ ಕರಿಮೆಣಸು, ಮೆಂತೆ, ಜೀರಿಗೆಯನ್ನು ಹುರಿದನ್ನು ಹಾಕಿಕೊಳ್ಳಿ. ಹಾಕಿ ಇದಕ್ಕೆ ಈಗ ಮಸಾಲೆ ಹಾಕಿಕೊಳ್ಬೇಕು. ಮಸಾಲೆಯನ್ನು ಹುರಿಯಲಿಕ್ಕೆ ಹೋಗುದಿಲ್ಲ, ಸಿಂಪಲ್ ಆಗಿ ಬೇಗ ಆಗ್ತದೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ, ಮೆಣಸಿನ ಹುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ. ನಾನೊಂದು ಸಣ್ಣ ಸ್ಪೂನ್ ಆದ ಕಾರಣ ಒಂದು 3 ಸ್ಪೂನ್ ಹಾಕಿದ್ದೇನೆ. ನೀವು ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಹಾಕಿಕೊಳ್ಳಿ, ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಬೋದು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ನನಗೆ ಸ್ವಲ್ಪ ಖಾರ ಕಮ್ಮಿ, ಮೆಣಸಿನ ಹುಡಿ ಸ್ವಲ್ಪ ಖಾರ ಕಮ್ಮಿ, ಹಾಗೆ ನಾನು ಒಂದು 3 ಸ್ಪೂನ್ ಹಾಕಿದ್ದೇನೆ ಸಣ್ಣ ಸ್ಪೂನಲ್ಲಿ. ಮತ್ತು 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ. ಈಗ ಮೀನಿಗೆ ಸಾರಿಗೆ ಈಗ ಹುಳಿ ಹಾಕಿಕೊಳ್ತಿದ್ದೇನೆ. ಇವಾಗ ಹುಣಸೆ ಹುಳಿ ಹಾಕಿದ್ದೇನೆ. ಹಾಕಿದ ಮೇಲೆ ನೀರು ಹಾಕಿಕೊಳ್ಳಿ. ಈಗ ಆದಷ್ಟು ನೈಸ್ ಆಗುವಾಗೆ ಕಡೀರಿ. ಬೇಕಾದರೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ನೈಸ್ ಆಗಬೇಕು, ಆದರೆ ಟೇಸ್ಟ್ ಆಗೋದು ಮೀನು ಸಾರು. ನೈಸ್ ಆಗುವಾಗೆ ಕಡೀರಿ. ನೋಡಿ ನೈಸ್ ಆಗುವಾಗೆ ಕಡ್ದಿದೆ. ಈಗ ಮೀನು ಸಾರು ಮಾಡಲಿಕ್ಕೆ ಬಾಣಲೆ ತಗೊಳ್ಳಿ. ನಾನು ಮಣ್ಣಿದು ಬಾಣಲೆ ತಗೊಂಡಿದ್ದೀನಿ. ಇದರಲ್ಲಿ ಮಾಡಿ, ಇಲ್ಲಾಂದರೆ ಬೇರೆ ಪಾತ್ರೆ ತಗೊಳ್ಬೋದು. ಇದಕ್ಕೆ ಎಣ್ಣೆ ಹಾಕಿಕೊಳ್ಳಿ. 3-4 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಹಾಕಿದ ಮೇಲೆ ಸಾಸಿವೆ, 1/4 ಟೀ ಸ್ಪೂನ್ ಸಾಸಿವೆ ಹಾಕಿದೆ. ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ 3 ಎಸಳು ಸಣ್ಣಗೆ ಕಟ್ ಮಾಡಿದೆ. 1 ಪೀಸು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿದೆ. ಮತ್ತು ನೀರುಳ್ಳಿ ಹಾಕಿಕೊಳ್ಬೇಕು. ಒಂದು ನೀರುಳ್ಳಿ, ಸಣ್ಣ ನೀರುಳ್ಳಿ ಹಾಕಿದ್ದೇನೆ. ಅರ್ಧ ಬೇಕಾದ್ರೆ ಅರ್ಧ ಹಾಕಿಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕಿಕೊಳ್ತಿದ್ದೀನಿ. ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಚೇಂಜ್ ಆದರೆ ಸಾಕು, ತುಂಬ ಕಲರ್ ಚೇಂಜ್ ಆಗಬೇಕಿಲ್ಲ. 1-2-3 ಕಾಯಿ ಮೆಣಸನ್ನು ಹೀಗೆ ಕಟ್ಟು ಮಾಡಿ ಹಾಕ್ಕೊಳ್ಳಿ. ಹಾಕಿ ಇವಾಗ ಸಾಕು, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗಬೇಕು ಅಂತಿಲ್ಲ. ಈಗ ಕರ್ದಿಟ್ಟ ಮಸಾಲೆ, ಮತ್ತು ಇದಕ್ಕೆ ನೀರು ಹಾಕಿಕೊಳ್ಳಿ. ಜಾರಿಗೆ ನೀರು ಹಾಕಿಕೊಳ್ಳಿ. ಹೀಗೆ ನೀರು ಹಾಕಿದ್ದೇನೆ. ಹೀಗೆ
ತುಂಬ ತೆಳು ಬೇಡ, ತುಂಬ ದಪ್ಪ ಬೇಡ, ಇಷ್ಟು ದಪ್ಪ ಇದ್ದರೆ ಸಾಕು. ದಪ್ಪ ಉಂಟು, ಇಷ್ಟು ದಪ್ಪ ಇದ್ದರೆ ಸಾಕು. ಮತ್ತು ಕುದಿ ಬಂದು ಮೀನೊಟ್ಟಿಗೆ ಬೇಯುವಾಗ ಸರಿ ಆಗ್ತದೆ. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ, ಟೇಸ್ಟಾಗಿರ್ತದೆ ಹಾಗೆ. ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ. ಈಗ ರುಚಿಗೆ ತಕ್ಕ ಉಪ್ಪು ಹಾಕಿದರೆ ಮತ್ತೆ ಬೇಕಾದ ರುಚಿ ನೋಡಿ ಹಾಕಿಕೊಳ್ಬೋದು. ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಇದು ಸ್ವಲ್ಪ ಒಳ್ಳೆ ಕುದಿ ಬರಲಿ. ಕುದಿ ಬರುವಾಗ ಮೀನು ಹಾಕಿ ರುಚಿಯೆಲ್ಲ ನೋಡಿಕೊಳ್ಳಿ. ಈಗ ಕುದಿ ಬರ್ತಾ ಉಂಟು. ಕುದಿ ಬರುವಾಗ ಮೀನು ಹಾಕಿಕೊಳ್ಳಿ. ಎಷ್ಟು ನೋಡಿ, ಎಷ್ಟು ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡ್ಬೋದು. ಈ ಥರ ಮೀನು ಸಾರು ಸಿಂಪಲ್ ಆಗಿ ಮಾಡಿಕೊಳ್ಳೋದು. ಯಾವ ಮೀನಲ್ಲಿ ಬೇಕಾದರೂ ಈ ಥರ ಮಾಡಿಕೊಳ್ಳೋದು. ಮತ್ತು ಈಗ ಇದನ್ನು ಮೀನೆಲ್ಲ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟು ಇದು ಕುದಿ ಬಂದು ಬೇಯಲಿ. ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಕುದಿ ಬರ್ತಾ ಉಂಟು. ಆವಾಗ ಒಮ್ಮೆಗೆ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿ ಈಗ ರುಚಿಯೆಲ್ಲ ಬೇಕಾದರೆ ನೋಡಿಕೊಳ್ಬೋದು. ಪಲ್ಯ ಉಂಟಾ ಅಂತೇಳಿ ರುಚಿಯೆಲ್ಲ ನೋಡಿಕೊಳ್ಳಿ. ರುಚಿ ನೋಡಿದ ಮೇಲೆ ಇನ್ನೂ ಸ್ವಲ್ಪ ಬೇಯಲಿಕ್ಕೆ ಉಂಟು. ನಾನು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ. ರುಚಿ ನೋಡಿ ಉಪ್ಪು ಹಾಕಿ ಮತ್ತು ಇದನ್ನು ಸ್ವಲ್ಪ ಮುಚ್ಚಿಡಿ. ಮಸಾಲೆ ಒಟ್ಟಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಬೇಯಲಿಕ್ಕೆ ಉಂಟು, ಬೇಯಲಿ. ಈಗ ಒಂದು 5-6 ನಿಮಿಷ ಆಗಿದೆ. ಮತ್ತು ತುಂಬ ಹೊತ್ತು ಮೀನು ಬೇಯಬೇಕು ಅಂತಿಲ್ಲ, ಒಂದು 5-6 ನಿಮಿಷ ಆದರೆ ಸಾಕು. ಈ ಸಾರು ಈಗ ರೆಡಿಯಾಗಿದೆ. ಈಗ ಮೀನು ಫ್ರೈ ಮಾಡು. ಈಗ ಗ್ಯಾಸ್ ಆಫ್ ಮಾಡಿ. ಇವಾಗ ಮೀನು ಫ್ರೈ ಇದು ಮೀನು ಸಾರು ರೆಡಿಯಾಗಿದೆ. ಈಗ ಮೀನು ಫ್ರೈ ಮಾಡಲಿಕ್ಕೆ ಒಂದು ಬಾಣಲೆ ತಗೊಂಡಿದ್ದೇನೆ. ಈಗ ಮೀನು ಒಳ್ಳೆ ಮಸಾಲೆ ಹಿಡಿದಿದೆ. ಈಗ ಎಣ್ಣೆ ಹಾಕಿಕೊಳ್ಳಿ ಮೀನು ಫ್ರೈಗೆ. ಈಗ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. 2 ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ತಿದ್ದೇನೆ. ಹಾಕಿದ್ರಿಂದ ಒಳ್ಳೆ ಪರಿಮಳ ಇರ್ತದೆ ಅಂತೇಳಿ ಹಾಗೆ ಹಾಕಿಕೊಳ್ಳೋದು ನಾನು. ಮತ್ತು ಈಗ ಒಂದೊಂದೇ ಮೀನನ್ನು ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಬೇಕಾದರೆ ಇದರ ಮೇಲೆ ಸ್ವಲ್ಪ ಮಸಾಲೆ ಹಾಕಿಕೊಳ್ಳಿ. ಹಾಗೆ ಮಸಾಲೆ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲೇ ಬೇಯಲಿ. ಈಗ ಒಂದು ಸೈಡ್ ಬೆಂದಿದೆ ಮೀಡಿಯಮ್ ಉರಿಯಲ್ಲಿ. ಈಗ ಇದನ್ನು ತಿರ್ಗಿಸಿ 2 ಸೈಡು ಬೇಯಿದೆ. ಈಗ ಎಣ್ಣೆ ಬೇಕಾದರೆ ಹಾಕ್ಬೋದು, ಹಾಕೋದಿಲ್ಲ. ಇದರಲ್ಲೇ ಎಣ್ಣೆ ಉಂಟು, ಇದರಲ್ಲೇ ಬೇಯಲಿ. ಮೀಡಿಯಮ್ ಉರಿಯಲ್ಲಿ ಈಗ ಈಗ ನೋಡಿ ಮೀಡಿಯಮ್ ಉರಿಯಲ್ಲಿ ಬೆಂದಿದೆ. ಈಗ ಮೀನು ಫ್ರೈ ರೆಡಿಯಾಗಿದೆ. ಆಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೀನಿ ಮೀನು ಫ್ರೈ, ಮೀನು ಸಾರು ಎಲ್ಲ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಮೀನು ಸಾರು, ಮೀನು ಫ್ರೈ. ತುಂಬ ಟೇಸ್ಟಾಗಿರ್ತದೆ. ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಗೂ ಮಾಡಿಕೊಳ್ಬೋದು. ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ನೋಡಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.